ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ದಾವೀದನು ಬರೆದ ಕೀರ್ತನೆ 23ನೇ ಅಧ್ಯಾಯ 1ರಿಂದ 2 ವಚನ ಓದಿಕೊಳ್ಳೋಣ. ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸುರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆಯನು. ಹಸುರುಗಾವಲುಗಳಲ್ಲಿ ನನ್ನನ್ನು ಮೇಯಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನನ್ನನ್ನು ಬರಮಾಡುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮ್ಮ ಜೀವಿತದಲ್ಲಿ ಕುರುಬ ನಿಧಾನ ನಾವು ಈ ಲೋಕವನ್ನು ಹಿಂಬಾಲಿಸುತ್ತಾ ಜೀವಿಸ್ತಾ ಇದ್ದೇವಾ? ನಾವು ನಮ್ಮ ಸೃಷ್ಟಿಕರ್ತನನ್ನು, ತಂದೆಯಾದ ದೇವರನ್ನು ಹಿಂಬಾಲಿಸುತ್ತಾ, ಆತನು ನಮ್ಮ ಜೀವಿತದಲ್ಲಿ ಕುರುಬನಾಗಿದ್ದಾನೆ, ಆತನನ್ನು ನಾನು ಆಶ್ರಯಿಸಿಕೊಂಡು ಆತನನ್ನು ಹಿಂಬಾಲಿಸುತ್ತಾ ಜೀವಿಸ್ತಾ ಇದ್ದೇನಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಯಾಕೆ ನಮ್ಮ ಜೀವಿತದಲ್ಲಿ ಕುರುಬನು ಇರಬೇಕೆಂಬುದಾಗಿ ನೋಡುವಾಗ, ಈ ಲೋಕದಲ್ಲಿ ಅನೇಕ ಜನರು ಕುರಿಗಳನ್ನು ಮೇಯಿಸುತ್ತಾರೆ. ಅವರು ಯಾವ ರೀತಿಯಾಗಿ ಮೇಯಿಸುತ್ತಾರೆ ಎಂಬುದಾಗಿ ನೋಡುವಾಗ, ಅವುಗಳಿಗೆ ಉತ್ತಮವಾದ ಮೇವನ್ನು ತಿನ್ನಿಸುತ್ತಾರೆ, ಶುದ್ಧವಾದ ನೀರುಗಳನ್ನು ಕುಡಿಸುತ್ತಾರೆ ಮತ್ತು ಅವುಗಳನ್ನು ಉತ್ತಮವಾದ ಒಂದು ರೂಮಿನಲ್ಲಿ ಅಥವಾ ಒಂದು ಕೊಠಡಿಯಲ್ಲಿ ಹಾಕಿ ಅವುಗಳಿಗೆ ಆಶ್ರಯವನ್ನು ಕೊಡುವಂತವರಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಈ ಲೋಕದಲ್ಲಿ ಕುರಿಗಳನ್ನು ಕಾಯುವಂತ ಕುರುಬರು ಆ ರೀತಿಯಾಗಿ ಕುರಿಗಳಿಗೆ ಅವರು ಸಂರಕ್ಷಿಸುತ್ತಾರೆ, ಅವುಗಳನ್ನು ಪೋಷಿಸುತ್ತಾರೆ, ಅವುಗಳಿಗೆ ಉತ್ತಮವಾದ ಆಹಾರ ಕೊಡುತ್ತಾರೆ, ನೀರುಗಳನ್ನು ಕುಡಿಸುತ್ತಾರೆ. ನಾವು ಈ ಒಂದು ಲೋಕದಲ್ಲಿ ಜೀವಿಸುವಾಗ ನನ್ನ ತಂದೆಯಾದ ದೇವರನ್ನು, ನನ್ನ ಸರ್ವ ಸೃಷ್ಟಿಕರ್ತನನ್ನು ನಾವು ಆಶ್ರಯಿಸಿಕೊಳ್ಳುವಾಗ ಆತನು ನಮ್ಮನ್ನು ಯಾವ ರೀತಿಯಾಗಿ ನಡೆಸುತ್ತಾನೆ ಎಂಬುದಾಗಿ ನಾವು ಈ ಲೋಕದ ಕುರುಬರನ್ನು ನೋಡಿ ತಿಳಿದುಕೊಳ್ಳುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಕುರುಬರು ಕುರಿಗಳು ಕಾಯುವುದಕ್ಕಾಗಿ ಅಡವಿಗೆ ಹೋದಾಗ ಅವುಗಳಿಗೆ ಅಟ್ಯಾಕ್ ಮಾಡುವುದಕ್ಕಾಗಿ ಅನೇಕ ಕ್ರೂರವಾದ ಪ್ರಾಣಿಗಳು ಬರುತ್ತವೆ. ಆ ಕ್ರೂರವಾದ ಪ್ರಾಣಿ ಬಂದಾಗ ಕುರುಬನು ಕುರಿಗಳನ್ನು ಬಿಟ್ಟು ಓಡಿ ಹೋಗುವುದಿಲ್ಲ. ಆ ಕುರಿಗಳನ್ನು ಸಂರಕ್ಷಿಸುವುದಕ್ಕಾಗಿ, ಅವುಗಳನ್ನು ಹೊಡೆದು ಓಡಿಸುವುದಕ್ಕಾಗಿ ಆತನು ಹೋರಾಡುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಒಂದು ದಿನದಲ್ಲಿ ನಮ್ಮ ಜೀವಿತದಲ್ಲಿ ಈ ಲೋಕದಲ್ಲಿ ಯಾವುದೇ ವೈರಿಯಾಗಿರಬಹುದು, ಯಾವುದೇ ಸೈತಾನ ಕಾರ್ಯಗಳಿಗ ಆಗಿರಬಹುದು, ಸೈತಾನನ ಕುತಂತ್ರಗಳಾಗಿರಬಹುದು, ನಮ್ಮ ಹತ್ತಿರಕ್ಕೆ ಬರುವಾಗ ಯೆಹೋವನು ಸರ್ವ ಸೃಷ್ಟಿಕರ್ತನು, ತಂದೆಯಾದ ದೇವರು ಅವುಗಳನ್ನು ಹೊಡೆದೋಡಿಸುವುದಕ್ಕಾಗಿ, ನಮ್ಮ ಜೀವಿತದಿಂದ ಅವುಗಳನ್ನು ತೆಗೆದು ಹಾಕುವುದಕ್ಕಾಗಿ ಯಾವಾಗಲೂ ಪ್ರಯಾಸ ಪಡುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಈ ಒಂದು ದಿನದಲ್ಲಿ ಯಾರನ್ನು ಹಿಂಬಾಲಿಸುತ್ತಾ ಇದ್ದೇವೆ? ಲೋಕವನ್ನು ಹಿಂಬಾಲಿಸುತ್ತಾ ಇದ್ದೇವಾ? ತಂದೆಯಾದ ದೇವರನ್ನು ಕುರುಬನನ್ನಾಗಿ ನಮ್ಮ ಜೀವಿತದಲ್ಲಿ ಇಟ್ಟುಕೊಂಡು ಆತನನ್ನು ಹಿಂಬಾಲಿಸ್ತಾ ಇದ್ದೇವಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಈ ಒಂದು ದಿನದಲ್ಲಿ ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೀತಾ ಇದ್ದೇನೆಂಬುದಾಗಿ ನೋಡುವಾಗಲೂ ಕರ್ತನು ನಮ್ಮ ಹತ್ತಿರವಿದ್ದು ನಮ್ಮನ್ನು ಆ ಕಾರ್ಗತ್ತಲಿನ ಕಣಿವೆಯಿಂದ ಬಿಡಿಸಿ ನಡೆಸುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಲೋಕದ ಜನರು ರಾತ್ರಿಯ ಸಮಯದಲ್ಲಿ ನಾವು ಒಂದು ಸ್ವಲ್ಪ ದೂರದ ಪ್ರಯಾಣ ಹೋಗಿ ಬರೋಣ ಬನ್ರಿ ಎಂಬುದಾಗಿ ಯಾರನ್ನಾದರೂ ಕೇಳುವಾಗ ಅವರು ನಮ್ಮನ್ನು ಹೇಳುತ್ತಾರೆ, ಕತ್ತಲಾಗಿದೆ, ನಾನು ಬರುವುದಿಲ್ಲ, ನನಗೆ ಭಯವಾಗುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ಕೂಡ ತಂದೆಯಾದ ದೇವರು ನಮ್ಮ ಹತ್ತಿರವಿದ್ದು ನಮ್ಮನ್ನು ನಡೆಸುವಂತವನಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವಿತದಲ್ಲಿ ಕುರುಬನಿರುವಾಗ ಆತನೇ ನಮ್ಮನ್ನು ಹೊತ್ತು ನಡೆಸುವಂತವನಾಗಿದ್ದಾನೆ. ಕುರಿ ಕಾಯುವುದಕ್ಕೆ ಕುರುಬನು ಹೋದಾಗ ಕುರಿಯದು ಒಂದು ಗಾಯದಿಂದ ಬಳಲುವಾಗ ಆತನು ಅದಕ್ಕೆ ಅಲ್ಲೇ ಬಿಟ್ಟು ಹೋಗುವುದಿಲ್ಲ, ಅದನ್ನು ಹೊತ್ತುಕೊಂಡು ಹೋಗಿ ಮತ್ತೆ ಅದನ್ನು ಸುರಕ್ಷಿತವಾಗಿ ತಂದು ಮನೆಗೆ ತಲುಪಿಸುವಂತವನಾಗಿದ್ದಾನೆ. ಕುರುಬನು ನಮ್ಮ ಜೀವಿತದಲ್ಲಿರುವಾಗ ನಾವು ಈ ಲೋಕದಲ್ಲಿ ಯಾವುದೇ ಒಂದು ಸಂಕಷ್ಟದಲ್ಲಿ ಸಿಲುಕಿರಬಹುದು, ಯಾವುದೇ ಒಂದು ಬಂಧನಗಳಲ್ಲಿ ಸಿಕ್ಕಾಕಬಹುದು. ನಾವು ಕರ್ತನನ್ನು ಆಶ್ರಯಿಸಿಕೊಳ್ಳುವಾಗ, ಕರ್ತನು ನಮ್ಮ ಜೀವಿತದಲ್ಲಿ ಕುರುಬನಾಗಿರುವಾಗ ಆತನು ನಮ್ಮನ್ನು ಸಂರಕ್ಷಿಸುತ್ತಾ ನಡೆಸುವಂತವನಾಗಿದ್ದಾನೆ. ನಾವು ಈ ಲೋಕವನ್ನು ಆತುಕೊಂಡಿದ್ದೇವಾ? ನಮ್ಮ ತಂದೆಯಾದ ದೇವರನ್ನು ಆತುಕೊಂಡಿದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗೆ ಆಶೀರ್ವದಿಸಲಿ. ಆಮೆನ್.